ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಯಗಳು, ಪುರೋಹಿತರು ಹಾಗೂ ಕವಡೆ ಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಕಳೆದ ಸಂಚಿಕೆಯಲ್ಲಿ ನಾನು ಅಶ್ವತ್ಥ ವೃಕ್ಷ, ಅದರ ಒಂದು ಪೂಜಾ ವಿಧಾನ, ಅದರ ಒಂದು ಪ್ರಾಮುಖ್ಯತೆ, ಅದರ ವೈಶಿಷ್ಟ್ಯತೆ, ಅದಕ್ಕಿರತಕ್ಕಂಥ ಮಹತ್ವ, ಪೂಜಾ ವಿಧಾನ, ಪ್ರದಕ್ಷಿಣೆ ವಿಧಾನ ಎಲ್ಲವನ್ನು ಕೂಡ ತಮ್ಮೊಡನೆ ನಾನು ಹಂಚಿಕೊಂಡಿದ್ದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಳಸಿ ಪೂಜೆ, ನಮ್ಮ ಹೆಣ್ಣುಮಕ್ಕಳು ಮಾಡ್ತಕ್ಕಂಥ, ಪ್ರತಿನಿತ್ಯ ಮಾಡ್ತಕ್ಕಂಥ ಸೇವೆ ಅಂತ ಹೇಳ್ಬೋದು. ಅವರ ಒಂದು ದಿನದ ಒಂದು ದಿನಚರಿಯಲ್ಲಿ ಬರ್ತಕ್ಕಂಥ ಒಂದು ಭಾಗವಾಗಿ ಉಳಿದಿರತಕ್ಕಂಥದ್ದು ಈ ತುಳಸಿ ಪೂಜೆ. ಹೆಚ್ಚಾಗಿ ಹಳ್ಳಿಗಳಲ್ಲಿ ಏನು ಕೇಳಿದ್ರೆ ಬೆಳಗ್ಗೆ ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನ ಹೆಚ್ಚಾಗಿ. ಈಗ ತುಳಸಿಯ ಮಹತ್ವವನ್ನು ತಿಳಿದುಕೊಂಡು ಸಿಟಿಗಳಲ್ಲೂ ಕೂಡ ಅದನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಸ್ತ್ರೀಯರು ಕೂಡ ಇರತಕ್ಕಂಥದ್ದು. ಇನ್ನು ಕೆಲವು ಜನರು ಗಿಡವನ್ನು ಯಾಕೆ ಪೂಜೆ ಮಾಡಬೇಕು ಅಂತಕ್ಕಂಥ ಭಾವನೆ ಇರತಕ್ಕಂಥ ಸ್ತ್ರೀಯರು ಕೂಡ ಇದ್ದೀರಿ. ಒಂದು ಏಕಶ್ಚಿತ್ವಾಗಿರ್ತಕ್ಕಂಥ ಗಿಡವನ್ನು ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅಂತಕ್ಕಂಥವ್ರು ಕೂಡ ಇದ್ದಾರೆ ಅಲ್ವಾ? ಎಲ್ಲರಿಗೂ ಗೊತ್ತಿರೋ ಹಾಗೆ ತುಳಸಿ ಅಂತಕ್ಕಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಅಲ್ವಾ? ಯಾವ ರೀತಿಯಲ್ಲಿ ಅಂತ ನೋಡಿ, ತುಳಸಿಯನ್ನು ನಾವು ಔಷಧಿಗಳಲ್ಲಿ ಬಳಸ್ತೀವಿ, ಪ್ರತಿನಿತ್ಯ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬಳಸ್ತೀವಿ, ಪೂಜೆ ವಿಧಾನದಲ್ಲಿ ಬಳಸ್ತೀವಿ. ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಅಂತ ಹೇಳ್ತಾರೆ. ಹರಿ ಒಪ್ಪೋದಿಲ್ಲ. ತುಳಸಿ ಇರತಕ್ಕಂಥ ಪೂಜೆಯನ್ನು ಸರ್ವೋತ್ತಮನಾದಂತಹ ಸರ್ವ್ಯಾಪಿ ಇರತಕ್ಕಂಥ ಮಹಾವಿಷ್ಣು ಒಪ್ಪೋದಿಲ್ಲ, ಹರಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ತುಳಸಿ ದಳವನ್ನಾದರೂ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಆ ಒಂದು ಪೂಜೆಗೆ ಫಲ ಒಂದು ಪ್ರಾಪ್ತವಾಗ್ತಕ್ಕಂಥ, ಜೊತೆಗೆ ಮಹಾವಿಷ್ಣುವಿನ ಒಂದು ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತೆ ಹೇಳ್ತಾರೆ. ಅಂತಹ ತುಳಸಿಯನ್ನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ನಮ್ಮ ಹೆಣ್ಮಕ್ಳು, ಸ್ತ್ರೀಯರು ಅನುಸರಿಸಬೇಕಾದಂತಹ ವಿಧಾನಗಳು ಯಾವುದು, ತುಳಸಿ ಪೂಜೆ ಮಾಡೋದ್ರಿಂದ ನಿಮಗೆ ಏನು ಫಲ ಪ್ರಾಪ್ತವಾಗುತ್ತೆ, ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು, ಮತ್ತೆ ತುಳಸಿ ಪೂಜೆಯಲ್ಲಿ ನಾವು ಬಳಸಿದಂತಹ ಕೆಲವಷ್ಟು ಪದಾರ್ಥಗಳು ಯಾವುದು, ಈ ಎಲ್ಲ ವಿಚಾರಗಳ ಕುರಿತಾಗಿ, ಮತ್ತೆ ತುಳಸಿ ಪೂಜೆಯು ಎಷ್ಟು ಮನುಷ್ಯನ ಜೀವನದಲ್ಲಿ ಉತ್ಸಾಹದಿಂದ ಜೀವನವನ್ನು ಮಾಡಲಿಕ್ಕೆ ಮತ್ತು ಮನೆಯಲ್ಲಿರ್ತಕ್ಕಂಥ ಎಷ್ಟೋ ರೀತಿಯಿಂದ ನೆಗೆಟಿವ್ ಎನರ್ಜಿಗಳನ್ನು ತೆಗೆದುಹಾಕಲಿಕ್ಕೆ, ಸುತ್ತಮುತ್ತಲಿನ ಒಂದು ವಾತಾವರಣವನ್ನು ನೈರ್ಮಲ್ಯ ಮಾಡಲಿಕ್ಕೆ, ಶುಚಿಗೊಳಿಸಲಿಕ್ಕೆ, ಸಕಾರಾತ್ಮಕವಾಗಿ ಪಾಸಿಟಿವ್ ಎನರ್ಜಿಯನ್ನು ಜಾಗೃತಗೊಳಿಸಲಿಕ್ಕೆ ಈ ಒಂದು ತುಳಸಿ ಪೂಜೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ವಿಚಾರವನ್ನು ಈಗ ನೋಡೋಣ. ತುಳಸಿ ಪೂಜೆ ಮಾಡ್ತಕ್ಕಂಥ ಸ್ತ್ರೀಯರು ಏನು ಮಾಡಿ ಹೇಳಿದ್ರೆ, ಪ್ರಾತಃ ಕಾಲದಲ್ಲಿ ಹೇಳಬೇಕು. ಸಾಧ್ಯವಾದಲ್ಲಿ ಒಂದು 4 ರಿಂದ 5 ಗಂಟೆ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಯಾವುದೇ ಒಂದು ಪೂಜೆ ಪುನಸ್ಕಾರ ಕೆಲಸ ಆಗಲಿ, ಎಷ್ಟು ಬೇಗ ನೀವು ಸೂರ್ಯೋದಯಕ್ಕಿಂತ ಮುಂಚೆ ಎಷ್ಟು ಬೇಗ ಎದ್ಕೊಂಡು ನೀವು ಪೂಜೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಏನಾಗುತ್ತೆ ಕೇಳಿದ್ರೆ ಅದರ ಫಲ ಪ್ರಾಪ್ತವಾಗ್ತಕ್ಕಂಥದ್ದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಕೊಂಡು ತಲೆ ಸ್ನಾನವನ್ನು ಮಾಡಿ ಸ್ತ್ರೀಯರು ಏನು ಮಾಡಿ ಕೇಳಿದ್ರೆ ಈ ಒಂದು ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥ. ಎಷ್ಟೋ ಜನರಿಗೆ ಏನು ಕೇಳಿದ್ರೆ ಕಲ್ಯಾಣವಾಗಿರೋದಿಲ್ಲ, ಎಷ್ಟೋ ಜನರಿಗೆ ಮದುವೆ ಆಗಿ 5-10 ವರ್ಷಗಳಾದರೂ ಸಹಿತ ಸಂತಾನವಾಗಿರುತ್ತಿಲ್ಲ, ಅಥವಾ ಈ ಸಂತಾನ ಅಂತಕ್ಕಂಥದ್ದು ಮತ್ತು ಕಲ್ಯಾಣ ಅಂತಕ್ಕಂಥದ್ದು ಎರಡು ಆದಮೇಲೂ ಸಹಿತ ಗಂಡನ ಪ್ರೀತಿಯಿಂದ ವಂಚನೆಗೊಳಗಾಗಿರ್ತಾರೆ. ಅಂದರೆ ಗಂಡನ ಒಂದು ಪ್ರೀತಿಯಿಂದ, ಅವನ ಒಂದು ಕಾಳಜಿಯಿಂದ, ಪ್ರೇಮದಿಂದ ವಂಚಿತರಾಗಿರ್ತಾರೆ. ಯಾವಾಗಲೂ ಕೂಡ ದುಃಖದಲ್ಲೇ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಎಷ್ಟೋ ಜನ ಸ್ತ್ರೀಯರಿಗೆ ಇರುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಅಶಾಂತಿ ಇರತಕ್ಕಂಥದ್ದು, ಜಗಳ, ಕಿರಿಕಿರಿ, ಅವಮಾನ, ಅಪನಿಂದನೆ ಅನುಭವಿಸ್ತಕ್ಕಂಥ ಸ್ತ್ರೀಯರಿರ್ಬೋದು. ಇವರೆಲ್ಲ ಏನಿದಿರಿ, ಇವರೆಲ್ಲರಿಗೂ ಸಹಿತ ಏನು ಕೇಳಿದ್ರೆ ಈ ತುಳಸಿ ಪೂಜೆಯಿಂದ
ಖಂಡಿತವಾಗಲೂ ಕೂಡ ಅವರಿಗೆ ಅನುಕೂಲವಾಗ್ತಕ್ಕಂಥ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ, ಹೆಂಗೋ ಎದ್ವಿ ಮಾಡಿದ್ವಿ ಅಂದರೆ ಕೆಲಸ ಆಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಅದನ್ನು ಮಾಡಿದಾಗ ನಮಗೆ 100% ಫಲ ಸಿಗುತ್ತೆ. ಹೆಚ್ಚಾಗಿ ನಮಗೆ ಅದರ ಬಗ್ಗೆ ನಂಬಿಕೆ ಇರಬೇಕು. ಯಾರು ಶ್ರದ್ಧೆ ಹಾಗೂ ನಂಬಿಕೆಯಿಂದ ಏನು ಮಾಡ್ತೀರಿ ಈ ಪೂಜೆಯನ್ನು ಮಾಡ್ತೀರೋ, ಖಂಡಿತವಾಗಲೂ ಆ ತುಳಸಿ ಮಹಾದೇವಿ ತಮಗೆ ಖಂಡಿತವಾಗಲೂ ಕೂಡ ಅನುಗ್ರಹವನ್ನು ತೋರ್ತಾಳೆ. ತಾವು ಇಷ್ಟಪಟ್ಟಿರ್ತಕ್ಕಂಥ ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥವಳು ಆಗ್ತಾಳೆ. ನಾನು ಆಗಲೇ ಹೇಳಿದಾಗೆ ಪ್ರಾತಃ ಕಾಲದಲ್ಲಿದ್ದು ಶುಚಿರ್ಭೂತರಾಗಿ ತಲೆ ಸ್ನಾನ ಮಾಡಬೇಕು ಕಂಪಲ್ಸರಿ. ಮಾಡಿಕೊಂಡು ಆ ತುಳಸಿಗೆ ಪ್ರಿಯವಾಗಿರತಕ್ಕಂತಹ ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆಗಳನ್ನು ಸಾಧ್ಯವಾದರೆ ಏನು ಕೇಳಿದ್ರೆ ಹರಿದ್ರ ಹಾಗೂ ಕುಂಕುಮ ವರ್ಣದ ಪುಷ್ಪಗಳು, ಮತ್ತು ಏನು ಕೇಳಿದ್ರೆ ಮಲ್ಲಿಗೆ, ಕನಕಾಂಬರ ಪುಷ್ಪಗಳು, ಜೊತೆಗೆ ಧೂಪ, ದೀಪ, ನೈವೇದ್ಯಕ್ಕಾಗಿ ಕ್ಷೀರ ಆಗಿರ್ಬೋದು, ಅಥವಾ ಏನು ಕೇಳಿದ್ರೆ ಸಿಹಿ ಪಾಯಸ ಆಗಿರ್ಬೋದು, ಇವೆಲ್ಲವನ್ನು ರೆಡಿ ಮಾಡಿಕೊಂಡು ಏನು ಕೇಳಿದ್ರೆ ತುಳಸಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಪ್ರಥಮವಾಗಿ ಏನು ಮಾಡ್ಬೇಕು ಹೇಳಿದ್ರೆ ತುಳಸಿ ದೇವಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು. ಹೇ ಮಹಾ ತುಳಸಿ ದೇವಿ, ಪ್ರತಿನಿತ್ಯವೂ ಕೂಡ ನಿನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ನನಗಿರತಕ್ಕಂಥ ಸಂಕಷ್ಟಗಳನ್ನು, ಸಂಕೋಲೆಗಳನ್ನು ನೀನು ತೆಗೆದು ಹಾಕಬೇಕು. ನನಗಿರತಕ್ಕಂಥ ದುಃಖಗಳನ್ನು ದೂರ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡಬೇಕು. ಇದು ಮನೆಯ ಸ್ತ್ರೀಯರು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ. ಕಲ್ಯಾಣ ಆಗದೆ ಇರತಕ್ಕಂಥವ್ರು, ಹೇ ತುಳಸಿ ದೇವಿ, ಶೀಘ್ರವಾಗಿ ನನಗಿರತಕ್ಕಂಥ ದೋಷಗಳು ಎಲ್ಲವೂ ಕೂಡ ನಿವಾರಣೆಗೆ ಹೀಗಾಗಿ ಕಲ್ಯಾಣವಾಗಲಿಕ್ಕೆ ನನಗೆ ಅನುಗ್ರಹ ತೋರಬೇಕು ಅಂತ ಸಂಕಲ್ಪ ಮಾಡಬೇಕು. ಇನ್ನು ಜೊತೆಗೆ ಏನು ಸಂತಾನ ಇರತಕ್ಕಂಥ ಸ್ತ್ರೀಯರು, ಅವರು ಕೂಡ ಮನಸ್ಸಿನಲ್ಲಿ ನನಗೆ ಸಂತಾನವಿಲ್ಲದ ಕಾರಣಕ್ಕಾಗಿ ನಿನ್ನ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಹಾಗೂ ಮನಸಂಕಲ್ಪನ ಮಾಡಿಕೊಂಡು ತುಳಸಿ ದೇವಿ ಮೇಲೆ ಹರಿದ್ರ ಹಾಗೂ ಕುಂಕುಮ ಅಕ್ಷತೆಗಳನ್ನು ಹಾಕಬೇಕಾಗತ್ತೆ. ಪ್ರಾರ್ಥನೆಯನ್ನು ಮಾಡಿಕೊಂಡು ಹರಿದ್ರ ಹಾಗೂ ಕುಂಕುಮ ಅಕ್ಷತೆಗಳನ್ನು ತುಳಸಿ ದೇವಿ ಮೇಲೆ ಹಾಕಬೇಕು, ತುಳಸಿ ಗಿಡದ ಮೇಲೆ ಹಾಕಬೇಕು. ನಂತರದಲ್ಲಿ ಏನು ಮಾಡ್ಬೇಕು ಹೇಳಿದ್ರೆ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನ, ನೀರು, ನಿಮ್ಮ ಮನೆಯಲ್ಲಿ ಬಾವಿ ಇದ್ದರೆ, ಕೆರೆ ಕಟ್ಟೆಗಳಿದ್ದರೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಬಂದಿರಬೇಕು. ಸಿಟಿ ಜನಗಳಾದಲ್ಲಿ, ಪಟ್ಟಣ ಜನಗಳಾದಲ್ಲಿ ಅವರು ಇರ್ತಕ್ಕಂಥ ನೀರನ್ನೇ ಏನು ಕೇಳಿದ್ರೆ ತೆಗೆದುಕೊಂಡು ಆ ನೀರಿಗೆ ಏನು ಮಾಡ್ಬೇಕು ಹೇಳಿದ್ರೆ ಫಸ್ಟು ನೀವೇನು ಮಾಡ್ಬೇಕು ಹೇಳಿದ್ರೆ ಆ ನೀರನ್ನು ಗಂಗಾಜಲವಾಗಿ ಪರಿವರ್ತನೆ ಮಾಡ್ತಕ್ಕಂಥ ವಿಧಾನ ಅಂತಂದರೆ ತಮಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ಮಂತ್ರ, ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಕಲಶ ಅಸ್ಮಿನ್ ಸನ್ನಿಧಿಂ ಕುರುಹು. ನೀವು ತೆಗೆದುಕೊಂಡಿರ್ತಕ್ಕಂಥ ತಾಮ್ರದ ಕಳಶ, ಹಿತ್ತಾಳಿ ಕಳಶ ಅಥವಾ ಬೆಳ್ಳಿ ಕಳಶಕ್ಕೆ ಏನು ಮಾಡ್ತಕ್ಕಂಥ ಹೇಳಿದ್ರೆ ಒಂದಿಷ್ಟು ಅಕ್ಷತೆಗಳನ್ನು ಹಾಕಬೇಕಾಗತ್ತೆ. ನಂತರದಲ್ಲಿ ಹರಿದ್ರ, ಕುಂಕುಮ, ಪುಷ್ಪ, ಗಂಧ, ಅಕ್ಷತೆಗಳನ್ನು ಹಾಕಿ ಆ ಒಂದು ನೀರನ್ನು ಶುಚಿರ್ಭೂತವಾಗಿ ಗಂಗಾ ಜಲಕ್ಕೆ ಪರಿವರ್ತನೆಯನ್ನು ಮಾಡಿಕೊಂಡು ಗಂಗೆಯನ್ನು ಅಲ್ಲಿ ಆವಾಹನೆ ಮಾಡಿ ಎರಡೂ ಕೈಗಳಿಂದ ಆ ಒಂದು ಕಳಶವನ್ನು ಹಿಡ್ಕೊಳ್ಬೇಕು. ಮನಸಂಕಲ್ಪನ ಮಾಡಿಕೊಂಡು ಜಗನ್ಮಾತೆ ತುಳಸಿ ದೇವಿ ನಿನಗೆ ನಾನು ಏನು ಮಾಡ್ತಿದ್ದೀನಿ ಕೇಳಿದ್ರೆ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಆ ನೀರನ್ನು ಏನು ಮಾಡ್ಬೇಕು ಹೇಳಿದ್ರೆ ತುಳಸಿ ದೇವಿಯ ಮರದ ಒಂದು ಬುಡಕ್ಕೆ ಏನು ಮಾಡಬೇಕು ಆ ಒಂದು ಗಿಡದ ಬುಡಕ್ಕೆ ಹಾಕಿದ ನಂತರದಲ್ಲಿ ಏನು ಕೇಳಿದ್ರೆ ತಾವು ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವಳಿಗೆ ಹರಿದ್ರ, ಕುಂಕುಮ, ಅಕ್ಷತೆಗಳನ್ನು ಸಮರ್ಪಣೆ ಮಾಡಬೇಕು. ಆವಾಗ ಮನಸ್ಸಲ್ಲಿ ಹೇಳ್ಕೋಬೇಕು, ನನ್ನ ಒಂದು ಸುಮಂಗಲಿ ಭಾಗ್ಯ ಹರಿದ್ರ ಕುಂಕುಮವನ್ನು ಸಮರ್ಪಣೆ ಮಾಡಲಿಕ್ಕೆ ಕಾರಣ. ನೀನು ಯಾವ ರೀತಿಯಾಗಿ ಸುಮಂಗಲಿ ಆಗಿದೆಯೋ ಅದೇ ರೀತಿಯಾಗಿ ನನ್ನ ಈ ಒಂದು ಸೌಭಾಗ್ಯವನ್ನ, ಸುಮಂಗಲಿತನವನ್ನ ಏನು ಮಾಡಬೇಕು, ಸದಾ ಕಾಲವಾಗಿ ನೀನು ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಜಗನ್ಮಾತೆ ಆದಂತಹ ತುಳಸಿ ದೇವಿಗೆ ಹರಿದ್ರ ಕುಂಕುಮ ಸಮರ್ಪಣೆ ಮಾಡಬೇಕು. ನಂತರದಲ್ಲಿ ಆ ತಾಯಿಗೆ ಹರಿದ್ರ ಹಾಗೂ ಕುಂಕುಮದ ಅಕ್ಷತೆಗಳನ್ನು, ಹರಿದ್ರ ಅಂತಂದ್ರೆ ಅರಿಶಿಣ ಹಾಗೂ ಕುಂಕುಮದ ಮಿಶ್ರಿತವಾಗಿರತಕ್ಕಂಥ ಅಕ್ಷತೆಗಳನ್ನು ಸಮರ್ಪಣೆಯನ್ನು ಮಾಡಿ ಸದಾ ಕಾಲವಾಗಿ ನೀನು ನಮಗೆ ಆಶೀರ್ವಾದಿಸು ಅಂತ ಹೇಳಿ ಆ ತಾಯಿ ಒಂದು ಮೇಲೆ ಅಕ್ಷತೆಗಳನ್ನು ಹಾಕ್ತಕ್ಕಂಥದ್ದು. ನಾನಾ ರೀತಿಯಾದಂಥ ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಿ ಧೂಪವನ್ನು ಮಾಡಿ ನಾನು ಆಗಲೇ ಹೇಳಿದಾಗೆ ಕ್ಷೀರ ಇಲ್ಲವಾದಲ್ಲಿ ಪಾಯಸ ನೈವೇದ್ಯವನ್ನು ಮಾಡೋದು ತುಂಬ ಉತ್ತಮ. ನೈವೇದ್ಯವನ್ನು ಮಾಡಿ ನಂತರದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಏನು ಮಾಡೋದು, ಸಾಧ್ಯವಾದರೆ ಬೆಳ್ಳಿ ದೀಪಗಳ ಮನೇಲಿದ್ದಲ್ಲಿ ಬೆಳಗ್ಗೆ, ಇಲ್ಲವಾದಲ್ಲಿ ಏನು ಕೇಳಿದ್ರೆ ಮಣ್ಣಿನ ದೀಪಗಳನ್ನು ಕೂಡ ಏನು ಮಾಡೋದು ಬಳಸಬಹುದು. ಆ ಮಣ್ಣಿನ ದೀಪವನ್ನು ಬೆಳಗ್ಗೆ ತುಳಸಿ ದೇವಿಗೆ ಏನು ಮಾಡಿ ಕೇಳಿದ್ರೆ 5 ಬಾರಿ, ಇಲ್ಲ ಅಂತಂದರೆ 8 ಬಾರಿ, ಇಲ್ಲವಾದಲ್ಲಿ 9 ಬಾರಿ
ಇಲ್ಲವಾದಲ್ಲಿ 16 ಬಾರಿ ಏನು ಮಾಡಿ ಕೇಳಿದ್ರೆ ತುಳಸಿಯ ಒಂದು ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಹಚ್ಚಿರತಕ್ಕಂಥ ದೀಪಗಳನ್ನು ಹಿಡಿದು ಪ್ರದಕ್ಷಿಣೆ ಮಾಡಬೇಕು. ನಂತರದಲ್ಲಿ ಆ ದೀಪಗಳನ್ನು ತುಳಸಿ ದೇವಿಗೆ ಮುಮ್ಮುಖವಾಗಿ ಅಂದರೆ ಎದುರುಗಡೆಗೆ ಏನು ಮಾಡ್ಬೇಕು ಹೇಳಿದ್ರೆ ಆ ಒಂದು ದೀಪಗಳನ್ನು ಹಚ್ಚಿಟ್ಟು ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಸಹಿತ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ರೀತಿಯಾಗಿ ಮಾಡಿದ್ದೇ ನಿಜವಾದಲ್ಲಿ ನೋಡಿ, ಮನಸಂಕಲ್ಪ ಹಾಗೂ ಪ್ರಾರ್ಥನೆ ಇವೆರಡೂ ಇಲ್ಲದೆ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮನಸಂಕಲ್ಪ ಇರಬೇಕು, ದೃಢ ಸಂಕಲ್ಪ ಇರಬೇಕು, ಮತ್ತೆ ಏನು ಕೇಳಿದ್ರೆ ಪ್ರಾರ್ಥನೆ ಮಾಡಬೇಕು. ಇದನ್ನು ಯಾರು ಪರಿಶುದ್ಧವಾಗಿ ಮಾಡ್ತಿರೋ 100% ಅವರಿಗೆ ತುಳಸಿ ದೇವಿ ಅನುಗ್ರಹ ಪ್ರಾಪ್ತವಾಗುತ್ತೆ. ತಾವು ಅನ್ಕೊಂಡಿರ್ತಕ್ಕಂಥ ಕಾಮನೆಗಳೆಲ್ಲವೂ ಕೂಡ ಈಡೇರುತ್ತೆ. ಅದು ಮದುವೆ ಆಗಿರ್ಬೋದು, ಸಂತಾನ ಆಗಿರ್ಬೋದು, ದಾರಿದ್ರ್ಯ ನಿವಾರಣೆ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಎಲ್ಲವೂ ಕೂಡ ಮತ್ತು ತಮ್ಮ ಸುಮಂಗಲಿ ಭಾಗ್ಯ ಆಗಿರ್ಬೋದು, ಮದುವೆ ಆಗಿದ್ದೆ ಎಲ್ಲವೂ ಕೂಡ ತಮಗೆ ಪ್ರಾಪ್ತವಾಗ್ತಕ್ಕಂಥ, ಎಷ್ಟೋ ವಿಪತ್ತುಗಳು ಕೂಡ ಕಳೆದು ಹೋಗ್ತಕ್ಕಂಥದ್ದು ಇರುತ್ತೆ. ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಮಾಡಿದ್ಮೇಲೆ ಇನ್ನು ಸಂಧ್ಯಾ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು ನೋಡಿದೆ. ಸಂಧ್ಯಾ ಕಾಲದಲ್ಲಿ ಅಷ್ಟೇ ಏನು ಕೇಳಿದ್ರೆ ತಾವು ಸಾಧ್ಯವಾದರೆ ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡೋಕ್ಕೆ ಆಗೋದಿಲ್ಲ, ಅಕಸ್ಮಾತ್ ಏನು ಮಾಡಿ ಕೇಳಿದ್ರೆ ನಿಮ್ಮ ಕೈಗಳನ್ನು ಕೈ ಹಾಗೂ ಮುಖವನ್ನು ತೊಳೆದುಕೊಂಡು ಭಸ್ಮ ಲೇಪನ ಅಥವಾ ಗಂಧ ಲೇಪನ ಅಥವಾ ಹರಿದ್ರ ಕುಂಕುಮ ಲೇಪನವನ್ನು ಹಚ್ಕೊಂಡು ಹಣೆಗೆ ನಿಮ್ಮ ಒಂದು ದಾಳಿಯನ್ನು ಪೂಜೆ ಮಾಡಿಕೊಂಡು ಆ ಒಂದು ತುಳಸಿ ಗಿಡದ ಹತ್ರ ಬಂದು ಅಲ್ಲಿ ತುಪ್ಪದ ದೀಪವನ್ನು ಮತ್ತು ಊದುಬತ್ತಿ ಅಗರಬತ್ತಿ ಅಂತ ಹೇಳ್ತೀರಿ ಅದೆಲ್ಲವನ್ನು ಹಚ್ಚಿ ಬೆಳಗಿ ಆವಾಗಲೂ ಕೂಡ ಏನು ಕೇಳಿದ್ರೆ ಪ್ರದಕ್ಷಿಣೆಯನ್ನು ಮಾಡಿ ಸದಾಕಾಲವಾಗಿ ಮನೆಯಲ್ಲಿ ಸುಖ ಅಂತಕ್ಕಂಥದ್ದು ಪ್ರಾಪ್ತವಾಗಲಿ, ನಿನ್ನ ಅನುಗ್ರಹ ಇರಲಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಮತ್ತೆ ಸಂಧ್ಯಾಕಾಲದಲ್ಲಿ ಏನು ಕೇಳಿದ್ರೆ ಆ ತುಪ್ಪದ ದೀಪವನ್ನು ಹಚ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಏನಂತ ಕೇಳಿದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ದುಷ್ಟ ಒಂದು ಶಕ್ತಿಗಳು ಅಥವಾ ದೃಷ್ಟಿ ದೋಷಗಳು ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕು, ಅದು ನಿಂದ ಸಾಧ್ಯ ಅಂತ ಹೇಳ್ಕೊಂಡು ಆ ಎಳ್ಳೆಣ್ಣೆ ಸ್ವಲ್ಪ ಅದಕ್ಕೆ ಹಾಕಿ ಮತ್ತೆ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಲೂ ಕೂಡ ಆ ತುಳಸಿ ದೇವಿ ಅನುಗ್ರಹ ತಮಗೆ ಪ್ರಾಪ್ತವಾಗುತ್ತೆ. ಇಷ್ಟನ್ನು ನಮ್ಮ ಸ್ತ್ರೀಯರು ಪ್ರತಿದಿನವೂ ಸಹಿತ ಪ್ರಾತಃ ಕಾಲದಲ್ಲಿ ಪೂಜೆ, ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಇವುಗಳನ್ನು ಮಾಡ್ತಾ ಬಂದರೆ ನಿಮಗೆ ಖಂಡಿತವಾಗಲೂ ಕೂಡ ಉತ್ತಮವಾಗಿರತಕ್ಕಂಥ ಫಲಗಳು ಪ್ರಾಪ್ತವಾಗುತ್ತೆ. ನಿಮ್ಮ ಒಂದು ಸುಮಂಗಲಿ ಭಾಗ್ಯ ಆಗಿರ್ಬೋದು ಅಥವಾ ಕಲ್ಯಾಣ ಆಗದೇ ಇರತಕ್ಕಂಥವ್ರಿಗೆ ಕಲ್ಯಾಣ ಆಗಿರ್ಬೋದು ಅಥವಾ ಏನು ಕೇಳಿದ್ರೆ ಮನೇಲಿ ದಾರಿದ್ರ್ಯದಲ್ಲಿ ಅದು ನಿವಾರಣೆ ಆಗೋದು ಇರ್ಬೋದು, ಇವೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ಮತ್ತು ಮದುವೆ ಆದಾಗಲೂ ಸಹಿತ ಗಂಡನಿಂದ ತಮ್ಮ ಮನೆಯವರಿಂದ ಕಿರಿಕಿರಿ ಒಳಗಾಗಿದ್ದರೆ ಅವೆಲ್ಲವೂ ಕೂಡ ನಿವಾರಣೆ ಆಗಿ ಆ ಜಗನ್ಮಾತೆ ಅನುಗ್ರಹ ತಮಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.